ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರೋಂಥದ್ದು ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ವೆಂಕಟೈನ್ ಕ್ಷೇತ್ರ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನ ಭೇಟಿ ಮಾಡಲು ಬನ್ನಿ. ಅವರ ರಾಜಕೀಯ ಚಿಂತನೆ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಪೂರ್ತಿ ಹೆಸರು ಸರ್? ಎ.ಎಂ. ಸೋಮಣ್ಣ ಅಂತ. ಸರ್ ಯಾವ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ ಆಗಿದ್ದೀರಾ? ವೆಂಕಟೈನ್ ಕ್ಷೇತ್ರ ಗ್ರಾಮ ಪಂಚಾಯತ್. ಸರ್ ಇದೇ ಮೊದಲನೇ ಬಾರಿ ಆಯ್ಕೆ ಆಗಿದ್ದಲ್ಲಿ ಈ ಹಿಂದೆ ರಾಜಕೀಯಕ್ಕೆ ಕಾಂಪೀಟ್ ಮಾಡಿದ್ರ ಸರ್? ಇದೇ ಮೊದಲನೇ ಬಾರಿ ಆಯ್ಕೆ ಆಗಿದ್ದೀನಿ. ಹಿಂದ್ಗಡೆ ಯಡಿಯೂರಪ್ಪ ಅವರ ಪಕ್ಷದಲ್ಲಿ ಇದೆ. ಓಕೆ ಸರ್. ಸರ್ ನಿಮ್ಗೆ ಇದೇ ಮೊದಲನೇ ಬಾರಿ ಗೆದ್ದಿದ್ದೀರಾ ಸರ್? ಗೆದ್ದಂತ ಸಂದರ್ಭದಲ್ಲಿ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್ ನಿಮಗೆ? ಒಟ್ಟು ಮತ 100 ಮತಗಳಿಂದ ಅದಕ್ಕೆ 100 ಅಂತರದಿಂದ ಗೆದ್ದಿದ್ದೀರಾ ಸರ್. ಎಷ್ಟು ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಒಟ್ಟು ಮತ 900 ಮತ ಓಟ್ ನಡೆದಿತ್ತು. ಅದರಲ್ಲಿ 475 ಒಂದಷ್ಟು ಕುಲಗೆಟ್ಟ ಮತಗಳು ಹೋಗಿ ಅವ್ರದೊಂದು ಇನ್ನೊಂದು ನಮ್ಮ ಆಪೋಸಿಟ್ ವ್ಯಕ್ತಿಯಿಂದ ಒಂದು 375 ಆ ಅಂತರದಲ್ಲಿ ಗೆದ್ದಿದ್ದೀವಿ. ಓಕೆ ಸರ್. ಸರ್ ನೀವು ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ದೀರಾ ಸರ್? ಬಿಜೆಪಿ ಪಕ್ಷವಾಗಿ ಒಂದು ಕಾರ್ಯ. ಬಿಜೆಪಿ ಅಂತಂದ್ರೆ ಯಾವ್ದು ಯಡಿಯೂರಪ್ಪ ಅವರು ಯಾವ ಪಕ್ಷದಲ್ಲಿದ್ದಾರೆ ಆ ಪಕ್ಷದಲ್ಲಿ ಇದ್ದೀವಿ. ಅದು ಕೆಜೆಪಿ ಅಲ್ಲಿ ಇದ್ರು, ಅವರು ಕೆಜೆಪಿ ಹೋಗಿದ್ದು. ಈಗ ಬಿಜೆಪಿ ಬಂದ್ರೆ ಬಿಜೆಪಿ ಅಲ್ಲಿ ಇದ್ದೀವಿ. ಓಕೆ ಸರ್. ಸರಿ, ರಾಜಕೀಯ ಒಡನಾಟ ಅಂತ ಒಂದು ಎಷ್ಟು ವರ್ಷದಿಂದ ಇರ್ಬೋದು ಸರ್ ನಿಮ್ಗೆ? ಒಂದು ರಾಜಕೀಯ ಒಡನಾಟ ಅಂತಂದ್ರೆ ಒಂದು ಕಳೆದ ಒಂದು 15 ವರ್ಷದಿಂದ 15 ವರ್ಷದಿಂದ ಒಂದು ರಾಜಕೀಯ ಒಡನಾಟ ಬೆಳೆಸ್ಕೊಂಡು ಹೋಗ್ತಾ ಇದಾರೆ ಸರ್. ಸರ್ ಈ ರಾಜಕೀಯ ಬಿಟ್ಟು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್ ನೀವು? ಅಂದ್ರೆ ನಾನು ವ್ಯಾಲೆಂಟ್ ಟೆಕ್ಸ್ಟೈಲ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಕಳೆದ 23 ವರ್ಷದಿಂದ. ಅಂದ್ರೆ ಸೂಪರ್ವೈಸರ್ ಕೆಲಸ ಮಾಡಿ, ಆಮೇಲೆ ASM ಆಗಿ, ಆಮೇಲೆ SM ಆಗಿ, ಈಗ ಫ್ಯಾಕ್ಟ್ರಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಅದಲ್ಲದೆ ಕೈಮಗ್ಗ ತಯಾರಿಕೆಯಲ್ಲಿ ಸೀರೆ, ಕಾಟನ್ ಸೀರೆ, ರೇಷ್ಮೆ ಸೀರೆ ನೇಯಿಸ್ತಾ ಇದ್ದೀನಿ. ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮೊದಲು ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಬರೀ ಒಂದು ಚಾಮುಂಡೇಶ್ವರಿ ಹ್ಯಾಂಡ್ಲೂಮ್ಸ್ ಅಂತ ಒಂದು ಅಂಗಡಿನ ಓಪನ್ ಮಾಡಿ ಜನಗಳಿಗೆ ಎಲ್ಲೂ ಸುತ್ತಮುತ್ತ ಚಾಮರಾಜ ಸಿಟಿಗಳಲ್ಲಿ ಎಲ್ಲೂ ಸಿಕ್ಕಬಾರ್ದು ಕಾಟನ್ ಸೀರೆಗಳು ಆ ದರದಲ್ಲಿ ಇಲ್ಲೆಲ್ಲ ಕೊಡ್ತಾ ಇದೀವಿ ಸೀರೆಗಳೆಲ್ಲ. ನಾವು ಆಕ್ಚುಲಿ ಕರ್ನಾಟಕ ಸೀರೆ ಸೆಂಟರ್ಗೆ ಸೀರೆನೂ ಸಪ್ಲೈ ಮಾಡ್ತಾ ಇದ್ದೀವಿ. ಮತ್ತೆ ನಮ್ದು ವೃತ್ತಿ ವ್ಯಾಲೆಂಟ್ ಟೆಕ್ಸ್ಟೈಲ್ ಅಲ್ಲಿ ಹತ್ತಿಯಿಂದ ದಾರ ಮಾಡ್ತಾ ಇದೀವಿ. ವ್ಯವಸಾಯ ಜೊತೆಗೆ ವ್ಯವಸಾಯ, ನಮ್ಮ ಫ್ಯಾಮಿಲಿ ಇದು ಮೇನ್ ಆಗಿ ವ್ಯವಸಾಯ ಮಾಡ್ಕೊಂಡು ಜನಸೇವೆ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಈಗ ನಿಮ್ಗೆ ಈ ಗ್ರಾಮ ಪಂಚಾಯತಿ ಅವಧಿಯಲ್ಲಿ 4 ವರ್ಷ ಕಾಲಾವಧಿ ಮುಗಿತಾ ಬರ್ತಾ ಇದೆ ಸರ್. ಈ 4 ವರ್ಷ ಕಾಲಾವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿದ್ರೆ ಸರ್? ಅಂದ್ರೆ ಇದನ್ನ ನಮ್ ಕೇಳಕ್ಕಿಂತ ನಮ್ ಗ್ರಾಮದ ಜನತೆ ಕೇಳಿದ್ರೆ ಅವ್ರ ಭಯಲ್ಲೇ ಬರ್ತಿತ್ತು. ಅವ್ರೇನಂತ ಹೇಳ್ತಾ ಇದ್ರು ಅಂದ್ರೆ, ಕಳೆದ ಯಾವ ಗ್ರಾಮ ಪಂಚಾಯತಿ ಅವಧಿನಲ್ಲೂ ಈ ರೀತಿ ನಮ್ಮ ಊರಲ್ಲಿ ಬೇಕಾದಂತ ನೀರು ಮತ್ತೆ ಚರಂಡಿ, ಬೀದಿ ಲೈಟು ಯಾವ ಫೀಲ್ಡಲ್ಲೂ ಹಿಂಗೆ ಆಗಿರ್ಲಿಲ್ಲ. ಎಲ್ಲಾದ್ರೂ ಒಂದು ಕೊರತೆ ಇಲ್ಲದೆ ನಮ್ಮ ಗ್ರಾಮದಲ್ಲಿ ಸುಮಾರು ಯಾರು 100 ಜನ ಕೇಳಿದ್ರೆ 90 ಜನ ಒಂದು ಒಳ್ಳೆ ಒಪಿನಿಯನ್ ಹೇಳೋ ಅಂತ ಗ್ರಾಮ ಇದು. ನಮ್ಮ ಗ್ರಾಮದಲ್ಲಿ ಏನಂದ್ರೆ ಯಾವುದೇ ಪಾರ್ಟಿ ಇಲ್ಲ. ಎಲೆಕ್ಷನ್ ಟೈಮ್ ಮಾತ್ರ ಪಾರ್ಟಿ ಬರ್ತದೆ ಅಷ್ಟೇ. ಎಲೆಕ್ಷನ್ ಆದ್ಮೇಲೆ ಗ್ರಾಮದವರೆಲ್ಲ ಒಂದೇ. ಎಲ್ಲ ಗ್ರಾಮದವರು ನಮ್ಮ ಅಂಕಚಟ್ಟಿಪುರ ಸುತ್ತಮುತ್ತ ಗ್ರಾಮಕ್ಕೆಲ್ಲ ಒಂದು ಮಾದರಿ ಆಗಿದೆ ಇದು. ಬೇರೆ ಗ್ರಾಮದ ರೀತಿ ಅಲ್ಲ, ಅಲ್ಲಿ ಇವರು ಬಿಜೆಪಿ, ಇವ್ರು ಕಾಂಗ್ರೆಸ್ ಅಂತ ಡಿವೈಡ್ ಮಾಡ್ತಾರೆ. ನಮ್ಮ ಗ್ರಾಮದಲ್ಲಿ ಹಂಗಿಲ್ಲ. ಎಲೆಕ್ಷನ್ ಟೈಮಲ್ಲಿ ಅವ್ರು ಯಾವ್ದು ಬೇಕಾದ್ರೂ ಓಟ್ ಹಾಕೋಬಹುದು. ಎಲೆಕ್ಷನ್ ಆದ್ಮೇಲೆ ಎಲ್ಲರ ಕುಂದು ಕೊರತೆನ ನಮ್ ಕುಂದು ಕೊರತೆ. ಪ್ರತಿಯೊಬ್ಬ ನಮ್ಗೆ ಓಟ್ ಹಾಕಿರ್ತಾನ, ಅವನು ಓಟ್ ಹಾಕಿರೋದಿಲ್ವಾ ಆ ರೀತಿ ನಾವು ನೋಡೋದಿಲ್ಲ, ಭೇದ ಭಾವ ನೋಡೋದು. ಅವ್ರಿಗೂ ಹೆಲ್ಪ್ ಮಾಡ್ತೀವಿ, ಎಲ್ಲರಿಗೂ ಹೆಲ್ಪ್ ಮಾಡ್ತೀವಿ. ಆಮೇಲೆ ನಮ್ಮ ಕೀಳಲ್ಲಿ ಏನಪ್ಪ ಅಂತಂದ್ರೆ, ಕಳೆದ ಯಾವುದೇ ಪಂಚಾಯತಿ ಅವಧಿಯಲ್ಲಿ ಆಗಿರ್ತಕ್ಕಂಥ ಹೆಚ್ಚಿನ ಮನೆ ಆಗಿದೆ. ಅದಕ್ಕೆ ರೀಸನ್ ಏನಂತಂದ್ರೆ, ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಸೋಮಣ್ಣ ಅವರು ಸಚಿವರಾಗಿ ವಸಿಸುತ್ತಾರೆ. ಆ ಟೈಮಲ್ಲಿ ಅವ್ರು ಹಿಡಿದು 500 ಮನೆ ತಕ್ಕ ಬಂದು ವೆಂಕಟೇಶ್ವರ ಗ್ರಾಮ ಪಂಚಾಯತಿಗೆ 500 ಮನೆ ಕೊಟ್ಟು ನಮ್ಮೂರಿಗೂ 70 ಮನೆ ಕಟ್ಟಿಸಿದ್ವಿ. ನಮ್ಮ ಜನರಲ್ ಕ್ಯಾಟಗರಿಗೆ ಯಾವುದೇ ಫೀಲ್ಡಲ್ಲಿ ಅಷ್ಟು ಮನೆ ಬಂದಿರಲಿಲ್ಲ. ಸುಮಾರು ಜನಕ್ಕೆ ಮನೆ ಆಗಿದೆ. ಈಗ ನಮ್ಗೆ ಬರ್ತಾ ಇರೋದು ಒಂದು ವರ್ಷದಲ್ಲಿ 5 ಮನೆ ಅಷ್ಟೇ. ನಮ್ದು ಜನರಲ್ ಕ್ಯಾಟಗರಿಗೆ 1 ಮನೆ ಬರ್ತದೆ, SC/STಗೆ 4 ಮನೆ ಬರ್ತದೆ, 5 ಮನೆ ಬರ್ತದೆ. ಆದ್ರೆ ಒಂದೇ ಫೀಲ್ಡಲ್ಲಿ 70 ಮನೆ ಬಂದಿತ್ತು ನಮಗೆ. ಅದು ವಸತಿ ಸಚಿವರಾಗಿರಲ್ಲ ಸೋಮಣ್ಣವರು ಅವಾಗ. ಅದೊಂದು ರೀತಿ ಎಲ್ಲ ಜನ ಕೋಆಪರೇಟ್ ಆಗಿದ್ದಾರೆ. ಮತ್ತೆ ನಮ್ದು ಅದಕ್ಕೆಲ್ಲ ಮಾಡ್ಬೇಕಾದ ಕಾರಣ ಗ್ರಾಮದ ಜನತೆ ಮತ್ತೆ ನಮ್ಮ ಇರ್ತಕ್ಕಂಥ 4 ಜನ ಮೆಂಬರ್ಗಳು ಯಾರನ್ನು ಎಲ್ಲ ಕಡೆ ಸ್ಪಂದಿಸ್ಕೊಂಡು ಹಣ ಮಾಡ್ಬೇಕು ಅಂತ ಯಾರು ಇಲ್ಲ ಇಲ್ಲಿ. ಇಲ್ಲ ಮೆಂಬರ್ಗಳೇನಂದ್ರೆ, ಗ್ರಾಮ ಪಂಚಾಯತಿ ಮೆಂಬರ್ಗಳೇನಂದ್ರೆ, ನಾವು ಅಷ್ಟು ಹಣ ಮಾಡ್ಬೇಕು, ನಾವು ಇಷ್ಟು ಹಣ ಮಾಡ್ಬೇಕು, ಇವ್ರ ನಾವು ಕಮಿಷನ್ ಇಸ್ಬೇಕು, ಒಂದು ಮನೆ ಕೊಟ್ಟರೆ 20,000 ಇಸ್ಕೋಬೇಕು, 15,000 ಇಸ್ಕೋಬೇಕು. ಆದ್ರೆ ಅಂಕಚಟ್ಟಿಪುರದ ಗ್ರಾಮದಲ್ಲಿ ಒಂದು ಇದು ಬರಲ್ಲ, ಒಂದು ಎಕ್ಸಾಂಪಲ್ ಬರಲ್ಲ. ಬೇಕಾದ್ರೆ ನೀವು ಬೇರೆ ಕಡೆ ಪಂಚಾಯತಿಲಿ ಬೇಕಾದ್ರೆ ಎನ್ಕ್ವೈರಿ ಮಾಡಿ, ಒಂದು ಮನೆ ತಗೊಂಡ್ರೆ ಇಷ್ಟು 20,000 ಇಸ್ಕೊಂಡ್ರು, 15,000 ಇಸ್ಕೊಂಡ್ರು ಅಂತೆಲ್ಲ ಬರ್ತದೆ. ಆದ್ರೆ ಅಂಕಚಟ್ಟಿಪುರದ ಗ್ರಾಮದಲ್ಲಿ ಆ ರೀತಿ ಒಂದು ಪ್ರಶ್ನೆ ಬಂದಿಲ್ಲ ಇದುವರೆಗೂ. ನಾವೇ ಬೋದ್ಬಿಡ್ತೀವಿ, ದುಡ್ಡು ಕೊಡಬೇಡಿ, ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಇಂದ ಮನೆ ಬಂದಿರೋದು ಮನೆ ಮಾಡಿಸ್ಕೊಳ್ಳಿ ಕಷ್ಟಪಟ್ಟು ಅಂತ. ಓಕೆ ಸರ್. ಸರ್ ನಿಮ್ಗೆ ಇನ್ನೂ 1 ವರ್ಷ ಕಾಲಾವಧಿ ಇದೆ ಸರ್, ಅಂದ್ರೆ ಸ್ವಲ್ಪ ಅಲ್ಪಾವಧಿ ಕಾಲಾವಧಿ ಸರ್. ಈ ಅಲ್ಪ ಕಾಲಾವಧಿ ಇನ್ನೂ ಯಾವ ರೀತಿ ಒಂದು ಹೆಚ್ಚಿನ ಅಭಿವೃದ್ಧಿ ಮಾಡ್ಬೇಕು ಅಂತ ಯೋಜನೆಗಳನ್ನ ಹಾಕೊಂಡಿದ್ರ ಸರ್? ಕುಡಿಯೋ ನೀರಿನ ಸಮಸ್ಯೆನ ಕಂಪ್ಲೀಟ್ 100% ಮನೆಗೂ ನೀರು ಹೋಗ್ಬೇಕು. ಮತ್ತೆ ಬೀದಿ ದೀಪ ಅದನ್ನ ಮನೆಗೂ ಹಾಕ್ಬೇಕು. ಡ್ರೈನು
ನೋಡಿ ಇವಾಗಲೂ ನಮ್ಮ ಪಂಚಾಯತಿ ಮೆಂಬರ್ ಇರ್ತಕ್ಕಂಥ ಶೈಲಜಾ ಉಮೇಶ್ ಅವರು ಇವಾಗ ಕಾಂಕ್ರೀಟ್ ರೋಡ್ ಮಾಡಿಸ್ತಾ ಇದ್ದಾರೆ ಮತ್ತು ಚರಂಡಿ ಸಿಮೆಂಟ್ ರೋಡ್ ಮಾಡಿಸ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಇಲ್ಲಿ ಪಂಚಾಯತಿಲಿ ಕೆಲಸ ಮಾಡ್ತಕ್ಕೆ ಏನು ತೊಂದರೆ ಅಂತಂದರೆ, ಈಗ ಸರ್ಕಾರ ಮಾಡ್ತಾ ಇರೋದು ಯಾವುದೇ ಒಂದು ಸಿಮೆಂಟ್ ರೋಡ್ ಮಾಡ್ಬೇಕಾದ್ರೂ SC/ST ಅಂತ ಮಾಡ್ತಾ ಇದ್ದಾರೆ. ನಿಜ ಸರ್. ಮತ್ತು ಯಾವ ಮನೆ ಬರ್ಬೇಕಾದ್ರೂ SC ಮಾಡ್ತಾ ಇದ್ದಾರೆ. ಹೀಗಾಗಿ ಜನರಲ್ ಇರೋಂಥ ವಾಸ ಮಾಡ್ತಾ ಇರ್ತಕ್ಕಂಥ ಏರಿಯಾಗಳಲ್ಲಿ ಕೆಲಸ ಮಾಡಿಸೋದು ತುಂಬ ಕಷ್ಟ. ಅವ್ರನ್ನ ಮನವೊಲಿಸೋದು ಮಂಡಲ ಪಂಚಾಯತಿ ಮೆಂಬರ್ಗಳಿಗೆ ತುಂಬ ಕಷ್ಟ. ಅದಕ್ಕೇನು ಮಾಡಿದ್ದಾರೆ, ಇವಾಗ NRI ಬಂದಿರೋದ್ರಿಂದ ನಮ್ಮ ಮೆಂಬರ್ ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಸಿಮೆಂಟ್ ಸುಮಾರು 50% ಊರನ್ನ ಸಿಮೆಂಟ್ ರೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದಲ್ಲದೆ ನಮ್ಮ ಹರಿಜನ್ ಬೀದಿಲು ಹಂಗೇನೆ ಸಿಮೆಂಟ್ ರೋಡು, ಡಕ್ ಮತ್ತು ಅದಕ್ಕೆ ಎಲ್ಲ ಪ್ಲಾನ್ ಮಾಡಾಕೊಂಡಿದ್ದಾರೆ. ಹಂಗೆ ನಮ್ಮದು ದೊಡ್ಡ ಗ್ರಾಮ ಇದೆ. ನಮ್ಮದು ಜನಸಂಖ್ಯೆ 1000 ಓಟಿದ್ರು ಗ್ರಾಮದಲ್ಲಿ ನೋಡಿದ್ರೆ ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ಆಗುತ್ತೆ ಕ್ವಾರ್ಟರ್ಸ್. ನಮ್ಮ ಫ್ಯಾಕ್ಟ್ರಿ ಗಂಟು ಅಂಕಚಟಿಪುರ ಅಂತಾನೆ. ಎಲ್ಲ ಊರ್ದು ಮೇಂಟೈನ್ ಮಾಡೋದು ಸುಲಭ, ಆದ್ರೆ ಅಂಕಚಟಿಪುರ ಮೇಂಟೈನ್ ಮಾಡೋದು 3 ನಮ್ದು ಇದೊಂದು ಜನರಲ್ ಕ್ಯಾಟಗರಿ ಅಂದ್ರೆ ಅಲ್ಲಿ ನಮ್ಮ ಹರಿಜನ್ ಬೀದವರು ಮತ್ತೆ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಎಲ್ಲ ಕಂಬೈಂಡ್ ಆಗಿದ್ದಾರೆ. ಇವ್ರನ್ನೆಲ್ಲ ಕಂಬೈಂಡ್ ಮಾಡ್ಕೊಂಡು ಅವ್ರಿಗೆಲ್ಲ ಸರಿ ಆಗಬೇಕು ಅಂತಂದ್ರೆ ನಾವು ಪಂಚಾಯತ್ಗೆ ನಂಬ್ಕೊಂಡಿಲ್ಲ. ನಾವು ಪಂಚಾಯತ್ನ ನಂಬ್ಕೊಂಡ್ರೆ ಯಾವ ಕೆಲಸ ಕಾರ್ಯಗಳು ನಡೆಯೋದೇ ಇಲ್ಲ. ನಾವೇ ಅವ್ರು ಏನು ಸ್ಪಂದಿಸ್ತಾರೆ ಅವತ್ತೇ ಅಲ್ಗೊಂಡು ಡಿಸಿಷನ್ ನೀರಿಲ್ವಾ ಆಳ್ ಕರೆದು ನೀರು ಮಾಡಿಸೋದು. ಪಂಚಾಯತ್ ದುಡ್ಡು ಕೊಟ್ಟರು ಸರಿ, ಕೊಡಿದ್ರೆ ಸರಿ. ಏನೋ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಅಧ್ಯಕ್ಷ ಚೆನ್ನಾಗಿದ್ದಾರೆ, ಶಿವ ಮರಮ್ಮ ಅಂತ, ತುಂಬ ಕೋಆಪರೇಟಿವ್. ಮತ್ತು ಅದ್ರ ಜೊತೆಗೆ ನಮ್ಮ PDO ಚೆನ್ನಾಗಿದ್ದಾರೆ, ಮಹೇಶ್ ಸರ್ ಅಂತ. ಸೋಮಣ್ಣ ಅವ್ರು ಹಿಂಗಂದ್ರೆ ಸರ್ ಏನೋ ಒಂದು ಮಾಡಿಸಿ ಸರ್, ಏನೋ ಒಂದು ಫಂಡ್ ಬಂದಾಗ ತಗೊಳ್ಳಿ ಬಿಡಿ ಸರ್ ಅಂತ ಹೇಳಿರ್ತಾರೆ. ನಾವು ಆ್ಯಕ್ಚುಲಿ ಯಾವ ಬಿಲ್ಲು ಕೊಡೋಕೆ ಹೋಗಲಿ ಇರೋರಿಗೆ ಇವೆಲ್ಲ ಬೈತಾರೆ ಜನ, ಯಾಕೆ ನೀವು ಹಂಗೆ ಕೊಟ್ಟಿಲ್ಲ ಹಿಂಗೆ ಕೊಟ್ಟು. ಇವರೇ ಬೈತಾರೆ ಎಲ್ಲ ಕೊಡಿ ಮಾಡಿಸ್ಕೊಡಿ ಅಂತ. ಏನೋ ನೀರು ಕುಡಿಯೋ ನೀರು ತೊಂದರೆ ಆಯಿತು ಒಂದ್ಸರಿ, ಊರಿನವರೆಲ್ಲ ಸೇರಿ ಬೋರ್ ಹಾಕ್ಸ್ಬಿಟ್ಟು ಒಂದು ಸ್ವಂತ ಬೋರ್ ಹಾಕಿಸ್ತು. ಒಂದು ಅಂದ್ರೆ ಏನೋ ಮಲ್ಲಿಕಾರ್ಜುನ ದೇವಸ್ಥಾನ ಪಕ್ಕದಲ್ಲಿ ಹಾಕಿಸ್ತು, ದೇವ್ರು ನೀರು ಕೊಟ್ಟ ಫುಲ್ ಆಗಿ. ಇವಾಗ ನಮ್ಮ ಅಂಕಶೆಟ್ಟಿಪುರದಲ್ಲಿ ಯಾವುದೇ ಏರಿಯಾದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ಒಂದು 300 ಮನೆ 400 ಮನೆ ಇದ್ದಾರೆ, ಒಂದು 10 ಮನೆ ತೊಂದರೆ ಇರ್ಬೋದು. ಯಾಕಂದ್ರೆ ಅವ್ರಿಗೆ ವಾಟರ್ ಲೈನ್ ತಗೊಳ್ಬೇಕಾದ್ರೆ ಏನೇ ಮಾಡಿದ್ರೆ ಏರ್ತಾ ಇಲ್ಲ. ಅವ್ರು ಸ್ವಲ್ಪ ಒಂದು 200 ಮೀಟರ್ ಬಂದು ತಗೋಬೇಕಾಗತ್ತೆ ಅವರು. ಒಂದು 10 ಮನೆ ಮಾತ್ರ ಅಷ್ಟೇ, ಇನ್ನು ಮಿಕ್ತವ್ರಿಗೆ ಎಲ್ಲೂ ತೊಂದರೆ ಏನಿಲ್ಲ. ಓಕೆ ಸರ್. ಸರ್ ನಿಮ್ಗೆ ಈ ರಾಜಕೀಯಕ್ಕೆ ಯಾರಾದ್ರೂ ಬೆನ್ನೆಲುಬು ನಿಂತ್ಕೊಂಡು ಯಾರಾದ್ರೂ ಗುರುಗಳು ಅಂತ ಯಾರಾದ್ರೂ ಇದ್ದಾರಾ ಸರ್? ಎಲ್ಲ ನಮ್ಮ ಗ್ರಾಮಸ್ಥರ ಅಭಿಪ್ರಾಯದ ಮೇಲೆಗೆ ನಾವು ಎಲೆಕ್ಷನ್ ಬಂದದ್ದು. ಇಲ್ಲಾಂದ್ರೆ ಎಲೆಕ್ಷನ್ ಮಾಡಿಕೊಂಡು ನಮ್ಗೆ ವರ್ಕ್ಲೋಡ್ ಅಲ್ಲಿ ಎಲೆಕ್ಷನ್ ಬರಬೇಕಂತ ಟೈಮೇ ಇರಲಿಲ್ಲ ನನಗೆ. ಎಲ್ಲ ನ್ಯಾಯಕ್ಕೆ ಸೇರಿಸಿ, ಗ್ರಾಮದಲ್ಲಿ ನ್ಯಾಯಕ್ಕೆ ಸೇರಿಸಿ ನೀವೇ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಎಲ್ಲ ನಿಲ್ಲಿಸಿದ ಮೇಲೆ ಎಲೆಕ್ಷನ್ ನಿಂತ್ಕೊಳ್ಳೋದು. ಆ ಎಲೆಕ್ಷನ್ ನಿಲ್ಲಿಸ್ಬಿಟ್ರು. ಆಮೇಲೆ ರಾಜಕೀಯ ಪೈಪ್ ಇದ್ದೇ ಇರುತ್ತಲ್ಲ, ಆವಾಗ ಆಪೋಸಿಟ್ ಕ್ಯಾಂಡಿಡೇಟ್ ಹಾಕೋದು ಅಷ್ಟೇ. ಇಲ್ಲಾಂದ್ರೆ ಆಪೋಸಿಟ್ ಕ್ಯಾಂಡಿಡೇಟು ಆಗ್ತಾ ಇರಲ್ಲ. ಈ BJP ಕಾಂಗ್ರೆಸ್ ಅಂತ ಬರ್ತತ್ತಲ್ಲ, ಇದರಿಂದ ಆಗ್ತೇವೆ ಅಷ್ಟೇ. ಊರಿನ ಜನತೆಗೆ ಆಪೋಸಿಟ್ ಕ್ಯಾಂಡಿಡೇಟ್ ಹಾಕ್ಬೇಕು ಅಂತ ಏನೂ ಇರಲ್ಲ, ಈ ಪಕ್ಷದಿಂದ ಕ್ಯಾಂಡಿಡೇಟ್ ಹಾಕೋರು ಅಷ್ಟೇ. ಓಕೆ ಸರ್. ಸರ್ ರಾಜಕೀಯಕ್ಕೆ ನೀವು ಏನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ರ ಸರ್? ರಾಜಕೀಯಕ್ಕೆ ಅಂದ್ರೆ ಪಬ್ಲಿಕ್ ಸರ್ವಿಸ್ ಮಾಡಬೇಕು. ಪಬ್ಲಿಕ್ ಏನಂತಂದ್ರೆ ನಾವು ಇವಾಗ ಜನ ಏನು ಇರೋ ಗಂಟೆ ಜನ ಗುರ್ಸೋಂತ ಒಂದು 4 ಕೆಲಸ ಮಾಡ್ಬೇಕು. ಸುಮ್ಮನೆ ನಾವು ಹಣ ಸಂಪಾದನೆ ದೇವ್ರು ಹೆಂಗೆ ಕೊಡ್ತಾನೆ ನಮಗೆ, ಎಲ್ಲ ಸಂಪಾದನೆ ಮಾಡ್ತೀವಿ, ವ್ಯವಸಾಯದಲ್ಲಿ ಸಂಪಾದನೆ ಮಾಡ್ತೀವಿ, ಜಾಬ್ ಸಂಪಾದನೆ ಮಾಡ್ತೀವಿ, ಎಲ್ಲ ಸಂಪಾದನೆ ಮಾಡ್ತೀವಿ. ಇರೋ ಗಂಟೆ 4 ಜನದ ಹತ್ರ ಒಂದು ಗುರ್ತಿಸೋಬೇಕು. ಮತ್ತು ಜನಗಳಿಗೆ ಪಬ್ಲಿಕ್ ಒಂದು ಹೆಂಗಿರ್ಬೇಕು, ಒಂದು ಪಬ್ಲಿಕ್ ಸರ್ವಿಸು. ಈಗ ಏನಾಗಿದೆ ಅಂತಾರೆ, ಮಂಡಲ ಪಂಚಾಯತಿ ಮೆಂಬರ್ ಆದರೂ ಒಂದು 2 ಮನೆ ಮಾಡ್ಕೋಬೇಕು, ನಾನು ನಮ್ಮ ಜಮೀನು ರೆಡಿ ಮಾಡ್ಕೋಬೇಕು, ಅಲ್ಲಿಂದ ಅದು ಕಳ್ಬೇಕು ಇದು ಕಳ್ಬೇಕು, ಜನಗಳ ಹತ್ರ 20,000 ಇಸ್ಕೋಬೇಕು ಅಂತ ಇಷ್ಟು ದುಡ್ಡು ಮಾಡ್ಬೇಕು ಅಂತ ಇರುತ್ತೆ. ನಾನು ಹೇಳ್ತಾ ಇರ್ತೇನೆ ಅಂದರೆ, ಒಬ್ಬ ರಾಜಕೀಯ ಮಂಡಲ ಪಂಚಾಯತಿ ಮೆಂಬರೇ ನೀವು ಇಷ್ಟೆಲ್ಲ ಆಸೆ ಇಟ್ಕೋಬೇಕಾರೆ, ಇನ್ನೊಬ್ಬ TP ಮೆಂಬರ್ ಏನು ಮಾಡ್ತಾನೆ, ಒಬ್ಬ ZP ಮೆಂಬರ್ ಏನು, ಒಬ್ಬ MLA ಏನು ಮಾಡ್ತಾನೆ. ಅವ್ರ ಜನಪರ ಕಾರ್ಯಕ್ರಮಗಳನ್ನ ಏನು ಮಾಡೋಕ್ಕಾಗುತ್ತೆ? ಎಲ್ಲ ದುಡ್ಡು ಮಾಡೋದೇ ನೋಡ್ತಾ ಇದ್ರೆ ನಿಮ್ಮನ್ನ ಎಲ್ಲಿ ಜನ ಗುರ್ಸಿಸ್ತಾರೆ. ನಾನು ಅದನ್ನೇ ಬೈಯೋದು, ನೋಡಪ್ಪ ನೀನು ಸಾಧಾರಣವಾಗಿ ZP ಮೆಂಬರ್ ಆಗಿದೆಯಾ, ನೀನೇ ಇಷ್ಟು ಲಕ್ಷ ಮಾಡ್ಕೊತೀಯ ಅಂತ ಹೇಳ್ತೀಯ, ಒಂದು ಅಧ್ಯಕ್ಷ ಆಗಿದ್ದು ಇಷ್ಟು ಲಕ್ಷ ಮಾಡಿ, MLA ಎಷ್ಟು ಮಾಡಬೇಕು, MP ಎಷ್ಟು ಮಾಡಬೇಕು. ಇದನ್ನ ಎಲ್ಲಿ ನೀವು ಜನಪರ ಕಾರ್ಯಕ್ರಮ ಮಾಡಿ ಗುರ್ಸ್ಕೊಳ್ಳಿ. ನೀವು ಇವಾಗ 4 ಜನ ನೀವು ನಮ್ಮನ್ನು ಕೇಳೋಕ್ಕಿಂತ ಜನಗಳಿಗೆ ಕೇಳಬೇಕು. ಊರಿನ ಜನಗಳು ಹೆಂಗೆ, ಇವ್ರ ಪೀರಿಯಡಲ್ಲಿ ಹೆಂಗೆ, ಅವ್ರ ಬಾಯಲ್ಲೇ ಬರುತ್ತೆ. ಇವಾಗ ಮೊದಲ ಪಂಚಾಯತಿಗಿಂತ ಈಗಿನ ಪಂಚಾಯತಿ ಪೀರಿಯಡಲ್ಲಿ ಹೆಂಗಿದೆ. ಯಾಕಂದ್ರೆ ಮುಂದ್ಗಡೆ ಯಾರೇ ಬಂದರೂ ಏನು ಮಾಡ್ಬೇಕಾಗಿಲ್ಲ ವರ್ಕ್ಗಳನ್ನ, ಕುಡಿಯೋ ನೀರು ವ್ಯವಸ್ಥೆ, ಬೋರ್ಗಳಾಗಲಿ ನೆಲ್ಲಿಗಳಾಗಲಿ ಆ ರೀತಿ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ವಿ. ಅಂದರೆ ಏನೋ ದೇವರು ಮಳೆ ಇಲ್ಲ ನೀರಿಲ್ಲ ಅಷ್ಟೇ ಹೊರತು, ನೀರು ಬಂದರೆ ಪ್ರತಿಯೊಂದು ಬೀದಿಗೆ ಒಂದೊಂದು ಬೋರ್ ಮಾಡಿದ್ದೀವಿ, ಅಷ್ಟು ತೊಂದರೆ ಮಾಡಿದ್ದೀವಿ. ಅಂದರೆ ಎಲ್ಲೂ ತೊಂದರೆ, ಆದರೆ ಈಗಲೂ ತೊಂದರೆ ಇಲ್ಲ, ನಮಗೆ ಓಡ್ತಾ ಇದೆ. ಅಂದರೆ ಇನ್ನು ಮಳೆ ಹೋದ ನೀರು ಬಂದ್ಬಿಟ್ರೆ ಅವ್ರು ಒಂದೊಂದು ಚೆಲ್ಗೆ ಬೇಕಾದ್ರೂ ಹಿಡ್ಕೋಬೋದು ಒಂದೊಂದಾಗಿ. ಆ ರೀತಿ ನೀರು ಸ್ಟೋರೇಜ್ ಮಾಡೋ ಅವಶ್ಯಕತೆ ಇಲ್ಲ. ಆ ರೀತಿ ವ್ಯವಸ್ಥೆ ನಮ್ಮ ಅಂಕಚಟಿಪುರ ಗ್ರಾಮದಲ್ಲಿ ಮಾಡಿದ್ದೀವಿ.
ಓಕೆ ಸರ್, ಅಂದ್ರೆ ಒಂದು ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರ ಸರ್? ಇಲ್ಲ, ಜನಸೇವೆ ಮಾಡ್ಬೇಕು ಅಂತ ನಾ ರಾಜಕೀಯದ ಇಲ್ಲಕ್ಕಿಂತ ಮೊದಲೇ ಜನಸೇವೆ ಮಾಡ್ತಾ ಇದ್ದು. ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗ್ಲಿ ಅಲ್ಲಿ ಹೋಗಿ ನಮ್ಮ ಕೈಯಲ್ಲಿ ಆದತ್ತಷ್ಟೇ. ಜನಸೇವೆ ಅಂತಂದ್ರೆ ನಾವೇನು ತುಂಬಾ ಶ್ರೀಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ಕೈಯಲ್ಲಿ ಏನಾಗಿದೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದು ಅಷ್ಟೇ. ಸಣ್ಣ ಪುಟ್ಟ ಯಾರು ಹೇಳಿದ್ರು ಅವ್ರು, ಯಾವುದೇ ಜನಾಂಗದವರಾಗ್ಲಿ ಯಾವುದೇ ಊರವರಾಗ್ಲಿ, ನಮ್ಮ ಅಂಕಶೆಟ್ಟಿಪುರದವ್ರು ಅಂತೇನಿಲ್ಲ, ನಂಗೆ ಲಿಮಿಟ್ ಇಲ್ಲ. ಯಾಕಂದ್ರೆ ನಾನು ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿರೋದ್ರಿಂದ ಎಲ್ಲಾ ಜನಾಂಗ ಈವನ್ ನಗರದಿಂದ ಬರ್ತಾರೆ, ನಗರ ಚಾಮರಾಜನಗರದಿಂದ ಬರ್ತಾರೆ. ಅವ್ರಿಗೆ ಎಲ್ಲರಿಗೂ ಸ್ಪಂದಿಸ್ಬೇಕಷ್ಟೇ. ಏನೋ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರು ಏನಾದ್ರು ಹೋದ್ರೆ ನಮ್ಮ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡ್ತಾರೆ ಅಂತ ಆ ರೀತಿ ಗುರ್ಸ್ಕೊಂಡು ಕೆಲಸ ಮಾಡ್ತಾ ಇದೀವಿ ಹೊರತು ಅದಕ್ಕೆ ತಕ್ಕಂಗೆ ನಮ್ಮ ಮೆಂಬರ್ಗಳು ಹಂಗೆ ಇದ್ದಾರೆ. ನಮ್ಮ ಬೇರೆ ಪಂಚಾಯತಿ ಮೆಂಬರ್ ಅಂತಂದ್ರೆ ನಾವು ಹೇಳಿದಾಗ ಇಲ್ಲ, ನಾವೊಂದು 20,000 ಇಸ್ಕೋಬೇಕು ಅವ್ರ ಮನೆಗೆ, ನಾವು ಮನೆ ಕೊಟ್ಟಿದ್ದೀವಿ ಅಂತ. ಆ ರೀತಿ ಇಲ್ಲ, ಈಸ್ಕೊಬೇಡಪ್ಪ. ನಿಮ್ಮನ್ನ ಮುಂದೆ ಸಾರಿಗೆ ಕಷ್ಟಪಟ್ಟು ಅವ್ರು ಗೆಲ್ಲಿಸ್ಬೇಕು ಅಂದ್ರೆ ನೀವು ಈಗ ಜನಪರ ಕಾರ್ಯಕ್ರಮ ಮಾಡಿ, ನೀವು ಯಾರು ದುಡ್ಡು ಕೇಳಬೇಡಿ ಅಂತ ಹೇಳಿದ್ರೆ ಅವ್ರು ಹಂಗೆ ಒಪ್ಕೋತಾರೆ. ಅವ್ರು ನಮ್ಮ ಗ್ರಾಮದಲ್ಲಿ ಯಾವುದೇ ಇಷ್ಟು ಮನೆ ಆಗಿದಲ್ಲ, ಒಬ್ರು ದುಡ್ಡು ಕೇಳ್ತಾ ಇಲ್ಲ ಅವ್ರನ್ನ. ಇನ್ನೊಂದೇನಪ್ಪ ಅಂದ್ರೆ ನಾವೇ ದುಡ್ಡು ಕೊಡ್ತೀವಿ ಅವ್ರಿಗೆ, ಸಿಮೆಂಟ್ಗಿಲ್ಲ, ಇಟ್ಟಿಗೆಗಿಲ್ಲ, ಮನೆ ಕಟ್ಟಿರೋರಿಗೆ ಅದಕ್ಕೆ ಒಂದು 10 ಮೂಟೆ ಸಿಮೆಂಟ್ ತಗೊಡಿ ಅಂದ್ರೆ ನಾವೇ ದುಡ್ಡು ಕೊಟ್ಟು ಸಿಮೆಂಟ್ ತಗೊಟ್ಟಿದ್ವಿ. ಓಕೆ ಸರ್. ಸರ್, ನೀವು ಈ ರಾಜಕೀಯಕ್ಕೆ ನೀವೇ ಮೊದಲಿಗರ ಇಲ್ಲ ನಿಮ್ಮ ಮನೆತನದ ಹಿರಿಕರು ಮೊದಲೇ? ಮದುವೆರು ನಮ್ಮ ಇದರಲ್ಲಿ ನಿಮ್ಮ ಕುಟುಂಬದಲ್ಲಿ ನೀವೇ ಮೊದಲನೇದಾಗಿ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರ ಸರ್? ಓಕೆ ಸರ್. ಸರ್, ಒಂದು ನಿಮ್ಮ ಗ್ರಾಮಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಅಂದ್ರೆ MLA MP ಊರುಗಳ ಕಡೆಯಿಂದ ಒಂದು ದೊಡ್ಡ ಅನುದಾನ ತಂದು ಏನಾದ್ರೂ ಒಂದು ಅಭಿವೃದ್ಧಿ ಮಾಡ್ಬೇಕು ಅಂತ ಯೋಜನೆಗಳನ್ನ ಹಾಕೊಂಡಿದ್ರ ಸರ್? ಅಭಿವೃದ್ಧಿ ತಂದು ಮಾಡ್ಬೇಕಂತ ಇದೀವಿ. ಆದ್ರೆ ನಮ್ಮ MLC ಫಂಡಿಂದ ಒಂದೂವರೆ ಲಕ್ಷ ದುಡ್ಡು ಬಂತು, ಅದನ್ನ ಇನ್ನೂ ಬಳಕೆ ಮಾಡಿಲ್ಲ. ಇವಾಗ ನಮ್ಮ ಏನಾಗಿದೆ ಅಂತಂದ್ರೆ ಎಲ್ಲ ಅನುದಾನಗಳನ್ನು ಬರೀ ಸೀಮಿತವಾದ ಏರಿಯಾಗಳಿಗೆ ಕೊಡ್ತಾ ಇದ್ದಾರೆ. ಈಗ ಸೀಮಿತವಾದ ಏರಿಯಾಗಳಿಗೆ ಕೊಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಈ ಒಂದು ಅಂಬೇಡ್ಕರ್ ಭವನ ಒಂದೇ ಬಂದದ್ದು. ಈಗೇನಪ್ಪ ಅಂತಂದ್ರೆ ಇದು 2 ಅಂಗನವಾಡಿ ಆಗಿದೆ ನಮ್ಮ ಗ್ರಾಮಕ್ಕೆ ಇಲ್ಲೇ ಒಂದಾಗಿದೆ. ಮತ್ತೆ ನಮ್ಮ ಹರಿಜನ್ ಇದಕ್ಕೆ 2 ಅಂಗನವಾಡಿ ಆಗಿದೆ. ಅದು ತಾಲೂಕ್ ಪಂಚಾಯತಿಂದ ಕೊಟ್ಟಿರೋದು. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಅಂಗನವಾಡಿಯಿಂದ ತುಂಬಾ ತೊಂದರೆ ಆಗ್ತಿತ್ತು. ಒಂದು 10-20 ಮಕ್ಕಳೆಲ್ಲ ಮೇನ್ ರೋಡಲ್ಲಿ ಹೋಗ್ಬಿಟ್ಟು NH2 ನಗಲ್ಲಿ ಹೋಗ್ಬೇಕಾಯ್ತು. ಅವರು ಅಲ್ಲಿ ಹೋಗಿ ಕ್ವಾರ್ಟರ್ಸ್ ಇದೆ, ಅದೊಂದು ನಡೀತಾ ಇದೆ. ಅಂದ್ರೆ ಅವ್ರ ಕಡೆಯಿಂದ ಕೂಡ ಒಂದು ಅಭಿವೃದ್ಧಿ ಮಾಡಿಸಿದ್ರ ಅಂತ ಹೇಳಕ್ ಇಷ್ಟಪಡ್ತಾರೆ ಸರ್? ಓಕೆ ಸರ್. ಸರ್, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ ನಿಮ್ಮನ್ನ ಬಿಟ್ಟು ಇನ್ನು ಉಳಿದ ಸದಸ್ಯರುಗಳಿಗೆ ಸರ್ ನಿಮ್ ಕಡೆಯಿಂದ ಯಾವ ರೀತಿ ಒಂದು ಸಂದೇಶವನ್ನು ಹೇಳಕ್ ಇಷ್ಟಪಡ್ತಾರೆ ಸರ್? ನಮ್ಮ ಕಡೆಯಿಂದ ಅಂತಂದ್ರೆ ಜನ ನಿಮ್ಮನ್ನ ಆರ್ಸ್ ಕಳಿಸಿದ್ದಾರೆ. ನೀವು ಓಟ್ ಕೇಳೋಕೆ ಹೋಗಾಗ ಕೈ ಮುಕ್ಕೊಂಡು ಓಟ್ ಕೇಳ್ಕೊಂಡು ನಮ್ಗೆ ಓಟ್ ಹಾಕಿ ನಾವು ಗೆಲ್ಲಿಸಿ ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಅಂತ ಹೇಳ್ತೀರಿ. ಅದೇ ಅವ್ರಿಗೆ ನಿಮ್ಮ ಹತ್ರಕ್ಕೆ ಬಂದಾಗ ಒಂದು ಮನೆ ಮಾಡ್ಕೊಡಿ ಅಂತ ಬಂದಾಗ ನಂಗೆ 10,000 ಕೊಟ್ಬಿಡಪ್ಪ, ಇಲ್ಲ ಒಂದು ಚೆಕ್ ಪಾಸ್ ಆದಾಗ ನಂಗೆ 500 ರೂಪಾಯಿ ಕೊಡಪ್ಪ, ಇದನ್ನೆಲ್ಲ ಸುಲಿಗೆ ಮಾಡಿದೆ ಜನಗಳನ್ನ. ಜನಗಳಿಗೆ ಕೋಆಪರೇಟ್ ಮಾಡಿ ಅವ್ರಿಗೆ ಏನಾಗುತ್ತೆ, ನೀವೇ ನಿಮ್ಮ ಮನೆಯಿಂದ ಏನು ಕೊಡೋದಿಲ್ಲ, ಬರ್ತಕ್ಕಂಥ ಗೌರ್ಮೆಂಟ್ ಇಂದ ಬರ್ತಕ್ಕಂಥ ಅನುದಾನನ ಪಬ್ಲಿಕ್ಗೆ ಕರೆಕ್ಟಾಗಿ ಮುಟ್ಸಿ ನೀವು. ಇವಾಗ ನೀವು ನಿಮ್ ಗ್ರಾಮದಲ್ಲಿ ಇದ್ಕೊಂಡು ನೀವು ಪಬ್ಲಿಕ್ಗೆ ಅಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ನೀವು ಮುಟ್ಸಕ್ ಆಗದ್ಮೇಲೆ ನಿಮ್ಗೆ ಯಾವ ಮೊಕ್ಕ ಇಟ್ಕೊಂಡು ನೀವು ಇವಾಗ ಏನಂದ್ರೆ ನಾನು ಮುಂದೆ ಸರ್ ನಾನೇ ಮೆಂಬರ್ ಆಗ್ಬೇಕು. ಯಾಕೆ ದುಡ್ಡು ಸಂಪಾದನೆ ಮಾಡಿರ್ತಾರೆ ಅವನು, ಮುಂದೆ ಸರ್ಗೂ ನಾನೇ ಮೆಂಬರ್. ದುಡ್ಡು ಸಂಪಾದನೆ ಮಾಡಿರೋನು ರುಚಿ ಇರುತ್ತೆ ಅವ್ರಿಗೆ. ನಾನು ಇವತ್ತು ನನಗೆ ಇಷ್ಟು ಮಾಡಿದೆ, ಇಷ್ಟು ಕೆಲಸ ಮಾಡಿದೆ, 10 ಮನೆ ಕೊಟ್ರೆ 2 ಲಕ್ಷ ಸಂಪಾದನೆ ಮಾಡ್ತಾರೆ. 20,000 ಇಸ್ಕೊತಾ ಇದ್ದಾರೆ. ಈಗ 1.25 ಲಕ್ಷ ಆದ್ಮೇಲೆ ಒಂದ್ ಮನೆಗೆ 20,000 ಮೆಂಬರ್ ಇಸ್ಕೊತಾ ಇದಾರೆ. ಇದನ್ನೆಲ್ಲ ಸುಲಿಗೆ ಮಾಡಿದೆ. ಬಡವರಿಗೆ ಮನೆ ಕಟ್ಟಬೇಕು, ನಿನಗೆ 20,000 ಕೊಟ್ರೆ ಇನ್ ಬೇರೆ ಒಂದು 5-6 ಸಾವಿರ ಖರ್ಚಾಗಿರುತ್ತೆ ಅವನಿಗೆ. ಇನ್ನು 1 ಲಕ್ಷ ಸಿಗುತ್ತೆ. 1 ಲಕ್ಷಕ್ಕೆ ಯಾವ ಮನೇನು ಕಟ್ಟಕ್ಕಾಗಲ್ಲ. ಅವನೇನೋ ಬಡ್ಡಿ ಗಿಡ್ಡಿಗೆಲ್ಲ ಮನೆ ಕಟ್ಟುತ್ತಾನೆ. ಫ್ರೀಯಾಗಿ ಮಾಡ್ಕೊಡಿ, ನೀವು 1 ರೂಪಾಯಿ ಇಸ್ಕೊಬಿಡಿ. ನೀವು ಅದೇ ನೀವು ಇಸ್ಕೊಳ್ಳೋದು 10,000 20,000 ನಾವು ಇಸ್ಕೊಳ್ಳೋದೇ ಇದ್ರೆ ಅವ್ನು ಅದಕ್ಕೆ ಸಿಮೆಂಟ್ ಇಟ್ಕೊಂಡು ತಕೊಂಡು ಇನ್ನೊಂದು ಭದ್ರ ಕಟ್ಕೊತಾನೆ. ಅವ್ನ ಜೀವನ ಲೈಫ್ ಸಾಯ ಗಂಟೆ ಆ ಮನೇಲಿ ಜೀವನ ಮಾಡ್ತಾನೆ. ಮತ್ತೆ ನಿಮ್ ಹೆಸ್ರು ಇರ್ತಾನೆ, ನಿನ್ಗೆ ಕೊಡ 20,000 ಅದಕ್ಕೆ ಯಾವ್ದಕ್ಕೂ ಸಾಲದು. ಅವ್ನು ಹೇಳ್ತಾನಲ್ಲ, ಹೆಸರು ಹೇಳ್ತಾನೆ, ಇಂಥ ಬಿಡು ಮನೆ ಮಾಡ್ಕೊಟ್ಟು ಅಂತ ಹೇಳ್ತಾನಲ್ಲ, ಅದು 20,000ಕ್ಕೆಲ್ಲ 2 ಲಕ್ಷ ಕೊಟ್ಟಾಗಾಯ್ತು ಅವನಿಗೆ ಆ ಹೆಸರು. ಹಂಗಿರುತ್ತೆ. ಪಬ್ಲಿಕ್ ಸರ್ವಿಸ್ ಮಾಡಿ ಹಣ ಸಂಪಾದನೆ ಮಾಡೋಕ್ಕಿಂತ ಜನ ಸಂಪಾದನೆ ಮಾಡಿ. ಜನ ಸಂಪಾದನೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹಣ ಸಂಪಾದನೆ ಆಗುತ್ತೆ. ಜನ ಬೇಕು ಅಂದಾಗ ಆಟೋಮೆಟಿಕ್ ಆಗಿ ಯಾವ್ದೋ ರೂಪದಲ್ಲಿ ಹಣ ಸಂಪಾದನೆ ಆಗುತ್ತೆ. ಅದನ್ನ ಅರ್ತ್ಕೊಂಡು ಎಲ್ಲ ಕೆಲಸ ಮಾಡಿ. ಫಸ್ಟ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ಮಾಡೋಕ್ಕಾಗಲ್ಲ ಜನಗಳಿಗೆ. ಕುಡಿಯೋ ನೀರು, ಬೀದಿ ರಸ್ತೆ, ಡ್ರಂಚ್, ಡಕ್, ದೀಪ ಇಷ್ಟು ಮಾಡ್ಕೊಟ್ಟು ಸಾಕು. ಜನಗಳ ಮೂಲಭೂತ ಸೌಕರ್ಯಗಳನ್ನ ಮಾಡ್ಲಿ ಅಂತಾನೆ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ನಾನು ಬೈತಾ ಇದ್ದೀನಿ. ಗೌರ್ಮೆಂಟ್ನವರು ಪಂಚಾಯತಿ ಮೆಂಬರ್ಗಳನ್ನ ಯಾಕೆ ಕಾಡ್ತಿದಾರೆ ಅಂತಂದ್ರೆ ಊರುಗಳಲ್ಲಿ ಚರಂಡಿ ಕ್ಲೀನ್ ಮಾಡಿಸಲಿ, ಬೀದಿ ದೀಪ ಹಾಕಿಸ್ಲಿ, ರೋಡ್ ಕ್ಲೀನ್ ಮಾಡಿಸ್ಲಿ, ಲೈಟ್ ನೀರು ಬಿಡ್ಲಿ ಅಂತ ಮಾಡ್ಸಿರೋದಂಗೆ ಕಾಣುತ್ತೆ. ಯಾಕಂದ್ರೆ ಯಾರು ಇವಾಗ ಈ ನಮ್ಮ ಗ್ರಾಮದ ಬಗ್ಗೆ ಯಾರು ಕಾಳಜಿ ತಗೊಳ್ಳೋದಿಲ್ಲ. ಯಾರು ಓಟ್ ಮಾತ್ರ ಕೆಳಗೆ ಬರ್ತಾರೆ, ನೀರಿಲ್ಲ ಅಂತ ಹೇಳ್ತಾರೆ. ನಾವೇ ಹೋಗಿ ಸ್ಪಂದಿಸ್ತೀವಿ ಅವ್ರಿಗೆ. ನಾವೇನೋ ಹೋಗ್ಬಿಟ್ಟು ಪಂಚಾಯತಿಂದ ಅನುದಾನ ಬರಲಿ, ಈ ಪೈಪ್ ಲೈನ್ ಮಾಡಿಸ್ಬೇಕು, ಈ ಬೋರ್ ಮೋಟರ್ ಹೋಗಿದೆ ಅಂತ ಕಾಯ್ತಾ ಇಲ್ಲ. ಇವತ್ತು ಹೇಳಿದ್ರೆ ಅವತ್ತೇ ಅವತ್ತು.
ಇವತ್ತು ಮೋಟ್ರ್ ಹೋದ್ರೆ ಇವತ್ತೇ ಕಟ್ಟಿ ಬಿಡ್ಬೇಕು ಅಂತ ಸಾಯಂಕಾಲ ಗಂಟ ಆ ಸಿಸ್ಟಮ್ ನಮ್ಮ ಹತ್ರ. ಅಂದ್ರೆ ಆ ರೀತಿ ಜನ ನಮ್ಮ ಹತ್ರ ಕೋಆಪರೇಟಿವ್ ಆಗಿದ್ದಾರೆ. ಅಂದ್ರೆ ಈ ಒಂದು ಸಂದೇಶ ಅಂದ್ರೆ ಒಂದು ಜನತೆಗಾಗಿ ಒಂದು ಜನರಿಗಾಗಿ ಒಂದು ನಮ್ಮ ಗ್ರಾಮಕ್ಕಾಗಿ ನಮ್ಮ ಬೇರೆ ಇವಾಗ ಪಂಚಾಯತಿ ಮೆಂಬರ್ ಆಗಿತ್ತು ನನ್ನ ಗ್ರಾಮಕ್ಕೆ ಏನ್ ಮಾಡಕ್ಕಾಗುತ್ತೆ? ನಾವು ಈ ಗ್ರಾಮದಲ್ಲಿ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ತಿಂತಾ ಇದೀವಿ, ಗ್ರಾಮದ ಋಣ ತಿಂತಾ ಇದೀವಿ, ಇಲ್ಲೇ ಓದ್ದು, ಇಲ್ಲೇ ಎಲ್ಲೋ ಗೌರ್ಮೆಂಟ್ ಆಫೀಸ್ ಕೆಲಸ ಸಿಕ್ಕಿದ್ರು ಇದೇ ಗ್ರಾಮದಲ್ಲಿ ಬಂದು ಕೆಲಸ ಮಾಡೋದು ನಾವು. ಆದ್ರಿಂದ ಇದೇ ಗ್ರಾಮದಲ್ಲಿ ಇರ್ತಕ್ಕಂಥ ವೇಲೆಂಟ್ ಸ್ಟೈಲಲ್ಲಿ 23 ವರ್ಷ ಅನ್ನ ತಿಂತಾ ಇದೀವಿ ನಾವು. ಒಂದು ಸೂಪರ್ ಲೆವೆಲಿಂದ ಒಂದು ಮೇನರ್ ಲೆವೆಲ್ ಬಂದಿದ್ದೀವಿ. ಆದ್ರೆ ಈ ಗ್ರಾಮದ ಜನತೆನೇ ಅದು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಅದು. ಯಾಕೆ ನಮ್ಮ ಗ್ರಾಮದ ಜನ ಒಂದು 100 ಜನದಲ್ಲಿ 10 ಜನ ಹಿಂಗೆ ಅಂತ ಹೇಳಿದ್ರು ಎಲ್ಲರೂ 100% ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ ನಾವು. ಮಾಡೋಕ್ಕಾಗಲ್ಲ. ಯಾರು ಒಂದು 10 ಜನ ಹೇಳಿದ್ರು, 90 ಜನ ಬೆನ್ನಿಂದ ಇರ್ತಾರಲ್ಲ, ಪರವಾಗಿಲ್ಲಪ್ಪ ಅವ್ರು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಅದೇ ನಮ್ಗೆ ಶ್ರೀರಕ್ಷೆ ಆಗಿದೆ. ಇನ್ನೂ ನಮ್ಮ ಗ್ರಾಮಕ್ಕೆ ಏನಾದ್ರು ಮಾಡಬೇಕು. ನಾನು ಈಗಲೂ ಹೇಳ್ತಾ ಇದ್ದೀನಿ, ನೀವು ರಾಜಕೀಯವನ್ನು ಬಿಟ್ಟು ನಮ್ಮ ಗ್ರಾಮದ ಕೆಲಸ ಏನ್ ಬೇಕಾದ್ರೆ ಕೇಳಿ ನಾವು ಮಾಡ್ತೀನಿ ಅಂತಾನೆ ಹೇಳೋ ಸಂದೇಶ ಹೇಳೋದು ನಾನು. ಓಕೆ ಸರ್ ನಿಮ್ಗೆ ಒಂದು ಕಡೆಯದಾಗ ಒಂದು ಪ್ರಶ್ನೆ ಸರ್. ನೀವು ಈ ಸ್ಥಾನಕ್ಕೆ ಬರೋ ನಿಮ್ಮ ಗ್ರಾಮದ ಜನತೆನೇ ಅಂದ್ರೆ ಮತ ಬಾಂಧವರೇ ಕಾರಣ ಸರ್. ಆ ಮತ ಬಾಂಧವರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ನಿಮ್ ಕಡೆಯಿಂದ ಯಾವ ರೀತಿ ಒಂದು ಕೃತಜ್ಞತೆಯನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಂದ್ರೆ ನಮ್ಮ ಅಂಕಶೆಟ್ಟಿಪುರ ಗ್ರಾಮದ ಜನತೆ ತಾವೇ ನ್ಯಾಯಕ್ಕೆ ಸೇರಿಸಿ, ಗ್ರಾಮದಲ್ಲಿ ನ್ಯಾಯಕ್ಕೆ ಸೇರಿಸಿ ಯಾರನ್ನ ವ್ಯಕ್ತಿಯಾಗಿ ಕ್ಯಾಂಡಿಡೇಟ್ ಮಾಡಿ ನಿಲ್ಲಿಸ್ಬೇಕು ಅಂತ ಸೆಲೆಕ್ಟ್ ಮಾಡಿದ್ರು. ಆ ದಿನ ನ್ಯಾಯದಲ್ಲಿ ಬೇರೆ ದಿನ ನ್ಯಾಯಕ್ಕೆ ಸೇರಿಸಿದ್ರೆ ಜನನೇ ಬರ್ತಿರಲಿಲ್ಲ. 25% 30% ಬರ್ತಿರು. ಅವತ್ತು 75% ಆಫ್ ದ ಪೀಪಲ್, ವಿಲೇಜ್ ಪೀಪಲ್, ನಮ್ಮ ಗ್ರಾಮದ ಜನತೆ ಎಲ್ಲ ಬಂದಿರೋವತ್ತು ಇವರೇ ಸೂಕ್ತವಾದ ಸರಿ ವ್ಯಕ್ತಿ ಅಂತ ನಿಲ್ಲಿಸಿದ್ರು. ನಾನು ಬೇಡ ಬೇರೆ ಯಾರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು, ಅವರೇ ನಿಲ್ಲಿಸಿದ್ರು. ನೀವೇ ಸರಿ, ನೀವು ನಿಲ್ಲಿಸಿ ಅಂತ. ಅವ್ರು ಕೊಟ್ಟಿರ್ತಕ್ಕಂಥ ಮರ್ಯಾದಿನ ನಾನು ಅವ್ರ ಹೊರೆಯನ್ನ ನಾನು ಹೊರೆ ಅಂತ ಹೇಳಿದೆ. ನಮ್ಮ ಗ್ರಾಮಕ್ಕೆ ಏನೇ ಕೆಲಸ ಬೇಕಾದ್ರು ಎಲ್ಲರೂ ಅಂತಾರೆ, ನೀವು ಯಾಕೆ ದಿಢೀರ್ ಮಾಡಿಸ್ಬಿಡ್ತೀರಿ, ಪಂಚಾಯತಿಲಿ ಏನೋ ಈಸ್ಕೊಳ್ಳಂಗೆ, ಅದೆಲ್ಲ ಬೇಕಲ್ಲ ನನಗೆ. ಅವತ್ತು ಜನರಿಗೆ ಕಷ್ಟ ಅವತ್ತೇ ಸಾಲ್ವ್ ಹೋಗ್ಬೇಕು. ನಮ್ಮನೇನು ಅವ್ರು ಏನು ಬೇರೆ ಏನು ಕೇಳೋದಿಲ್ಲ. ನೀರು ಬರ್ತಾ ಇಲ್ಲ, ಬೀದಿ ದೀಪ ಲೈಟ್ ಬರ್ನ್ ಆಗಿದೆ, ಇಷ್ಟೇ. ಇನ್ನೇನು ಬೇರೆ ಏನು ಕೇಳ್ತಾರೆ? ಬೇರೆ ಕೇಳೋಕ್ಕೆ ನಾವು ಬಿಡೋದಿಲ್ಲ. ನಾವು ಆ ಮಟ್ಟದಲ್ಲಿ ಬಿಡೋದಿಲ್ಲ. ಆ ಉಳಿಸ್ಕೊಂಡಿರೋ ಮರ್ಯಾದೆನ ಅದನ್ನ ಹಂಗೆ ಕಾಪಾಡ್ಕೊಳೋದು ಸಾಕು. ಅದೇ ನಮ್ಮ ಲೈಫಲ್ಲಿ ಏನೋ ಒಂದು ಕ್ರೆಡಿಟ್ ಅಷ್ಟೇ ನಮಗೆ. ಇಂಥವ್ರು ಇದ್ರಂತ ಕಣ, ಇಂಥ ಫೀಲ್ಡಲ್ಲಿ ಇಷ್ಟು ಮಾಡ್ದಂತ ಕಣ ಅಂದ್ರೆ ಅದಕ್ಕೆ ನಮ್ಮ ಗ್ರಾಮದವರು ಮತ್ತು ನಮ್ಮ ಮೆಂಬರ್ಸ್ಗಳು ಎಲ್ಲ ಕೋಪಟ್ಟಿದೆ ಬಿಡಿ. ಬೇರೆ ಮೆಂಬರ್ ಆಗಿದೆ, ಇವ್ರಿಗೇನೋ ಬಿಡು, ಇವ್ರು ಈಸ್ಕೊಳ್ಳೋದಿಲ್ಲ, ಇವ್ರಿಗೇನೋ ಸಂಬಳ ಬರ್ತದೆ, ನಾವ್ಯಾಕೆ ಅಂತಂದ್ಬಿಟ್ಟು ಎಲ್ಲ ಕೈ ಹೊಡ್ತಾ ಇದ್ರು. ಆ ರೀತಿ ಇಲ್ಲ. ಅಂದ್ರೆ ನಾವು ಇವಾಗ ಬೇರೆ ಮೆಂಬರ್ ಇದ್ರಂತ ಅಂದ್ಬಿಟ್ಟು ಅವ್ರಿಗೆ ಹೊರೆ ಮಾಡ್ತಾ ಇಲ್ಲ. ಯಾರು ಏನೇ ಹೇಳಿದ್ರು ನಾವು ಬೇರೆ ಮೆಂಬರ್ಗಳಿಗೆ ಹೇಳ್ತಾನೆ ಇಲ್ಲ. ಅವರಿಗೆ ನಾವೇ ಅವ್ರ ಕಷ್ಟ ನಾವೇ ಹೇಳ್ಕೊಬಿಟ್ಟು, ಇವಾಗ ಆಕ್ಚುಲಿ ನಮ್ಮ ಕ್ವಾರ್ಟರ್ಸಲ್ಲಿ ಅವ್ರ ಮೆಂಬರ್ ಇದ್ದಾರೆ, ಅವ್ರ ಕಷ್ಟ ನಾವೇ ಸುರಿತಾ ಇದ್ದೀವಿ. ಇನ್ನು ಅವ್ರದ್ದು ನಾವೇ ಸುರಿತಾ ಇದ್ವಿ. ನಮ್ಮೂರ್ದು ನಾವು ಇಬ್ರು ಸರ್ಕಲ್ ಮಾಡ್ತಾ ಇದ್ವಿ. ಹಿಂಗೆ ಇದ್ಕೊಂಡು ನಾವು ಅವ್ರ ಏರಿಯಾ ಬಿಡಪ್ಪ ಅವ್ರು ಮಾಡ್ಕೊಳ್ಳಿ, ಇದು ನಮ್ಮ ಏರಿಯಾ ಬಿಡಪ್ಪ ನಾವು ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ಯಾರ್ದು ಹೇಳಿದ್ರು ನಾವೇ ಮಾಡ್ತಾ ಇದ್ದೀವಿ. ಅವ್ರಿಗೆ ನೀವು ಬರ್ಡನ್ ಮಾಡ್ತಾ ಇಲ್ಲ. ನಿಮಗೆ ನೀವೇ ಏನಪ್ಪ ಬಿಡಪ್ಪ, ಜನಗಳ ಹತ್ರ ಒಳ್ಳೆಯ ಹೆಸರು ತಗೊಳ್ಳಿ, ಕೆಲಸ ಮಾಡಿ ಜನಪರ ಕಾರ್ಯಕ್ರಮಗಳ. ಅವಾಗ ನಿಮ್ಮನ್ನೇ ಗುರುತಿಸ್ತಾರೆ. ನೆಕ್ಸ್ಟ್ ಎಲೆಕ್ಷನಲ್ಲಿ ಅವ್ರು ನಿನ್ನೆ ನಿಲ್ಬೇಕು ಅಂತಾರೆ. ಇಲ್ಲ ಪರವಾಗಿಲ್ಲಪ್ಪ, ವ್ಯಕ್ತಿ ಇಂಥ ನಿಂತಿದ್ದ, ಮಾಡ್ತಾ ಇದ್ದಾನೆ ಅಂತ ಗುರುತಿಸ್ತಾರೆ. ಅಂತೆಲ್ಲ ಹೇಳಿ ಒಂದು ಸ್ವಲ್ಪ ಉರುದುಂಬಿಸ್ತಾ ಇದ್ವಿ. ಅಂದ್ರೆ ಬೇರೆ ಊರುಗಳ ಗ್ರಾಮಕ್ಕಿಂತ ನಮ್ಮ ಅಂಕಶೆಟ್ಟಿಪುರದಲ್ಲಿ ಒಂದು ಸ್ವಲ್ಪ ನನ್ನ ಮನಸ್ಸು ಹೇಳ್ತಾ ಇದೆ 100ಕ್ಕೆ 100% ಬೆಟರ್ ಅಂತ ಇದೆ. ಓಕೆ ಸರ್, ಈ ರೀತಿಯ ಒಂದು ಜನತೆಗೆ ಒಂದು ಒಳ್ಳೇದು ಮಾಡಿ ಅಂತ ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತಾರೆ ಸರ್. ಓಕೆ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಒಬ್ರು ಇದೇ ಮೊದಲನೇ ಬಾರಿ ಗೆದ್ದು ಪಂಚಾಯತಿ ಸದಸ್ಯರಾಗಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿದ್ದಾರೆ, ಮಾಡಿಸ್ತಾನೆ ಇದ್ದಾರೆ. ಇವ್ರ ರಾಜಕೀಯ ಜೀವನ ಇದೇ ರೀತಿ ಸಾಗಲಿ ಅಂತ ಇನ್ನೊಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್.